ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಈಶ್ವರಪ್ಪ ಬಂಡಾಯಕ್ಕೆ ಬಿಎಸ್ವೈ ಮದ್ದು. ರಮೇಶ್ ಜಾರಕಿಹೊಳಿ ಈಶ್ವರಪ್ಪನವರನ್ನು ಭೇಟಿಯಾಗಿದ್ದು ಏಕೆ? ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಬಹುತೇಕ ಮಿಸ್ ಎಂದು ಹೇಳಲಾಗುತ್ತಿದೆ. ನಿಷ್ಠಾವಂತ ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಬೆಳಗಾವಿ ಟಿಕೆಟ್ ಸಿಗುತ್ತಾ? ಹೌದು, ಈಗೊಂದು ಚರ್ಚೆ ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ತಮ್ಮ ಪುತ್ರನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಿರುವ ಹಿನ್ನೆಲೆಯಲ್ಲಿ ಒಬಿಸಿ ಅಸ್ತ್ರ ಪ್ರಯೋಗಿಸಿರುವ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರನ್ನು ಮತ್ತು ಅವರ ಬಂಡಾಯವನ್ನು ಶಮನಡಲು ಬಿಎಸ್ ಯಡಿಯೂರಪ್ಪ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ಹುಸಿಯಾಗುವ ಹೊತ್ತಿನಲ್ಲಿಯೇ ಈಶ್ವರಪ್ಪನವರಿಗೆ ಟಕ್ಕರ್ ಕೊಡುವುದಕ್ಕೆ ಒಬಿಸಿ ಅಸ್ತ್ರ ಪ್ರಯೋಗ ಮಾಡ್ತಾರ ಬಿಎಸ್ ಯಡಿಯೂರಪ್ಪ ಅನ್ನುವ ಚರ್ಚೆ ಬೆಳಗಾವಿ ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರನ್ನು ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ದೇಕೆ? ತಮ್ಮ ಆಪ್ತ ಬಿಜೆಪಿ ರಾಷ್ಟ್ರೀಯ ಒಬಿಸಿ ಕಾರ್ಯಕಾರಿಣಿ ಸದಸ್ಯರಾದ ಲಕ್ಷ್ಮಣ್ ತಪಸಿ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡುವ ಸುಳಿವನ್ನು ಕೆಎಸ್ ಈಶ್ವರಪ್ಪನವರಿಗೆ ರಮೇಶ್ ಜಾರಕಿಹೊಳಿ ನೀಡಿ ಹೋದರ ಅನ್ನುವ ಚರ್ಚೆ ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಹರಿದಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಹುತೇಕ ಮಿಸ್. ಬೆಳಗಾವಿಯ ಹಲವು ಸ್ಥಳೀಯ ನಾಯಕರು, ಶಾಸಕರ ಆದಿಯಾಗಿ ಕಾರ್ಯಕರ್ತರು ಕೂಡ ಸ್ಥಳೀಯರಿಗೆ ಟಿಕೆಟ್ ನೀಡಿ ಹೊರಗಿನ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬೇಡಿ ಎನ್ನುವ ಹಕ್ಕೊತ್ತಾಯ ಮಂಡಿಸುತ್ತಿರುವ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೆಎಸ್ ಈಶ್ವರಪ್ಪನವರನ್ನು ಭೇಟಿಯಾಗಿರುವುದು ಮತ್ತು ತಮ್ಮ ಆಪ್ತ ಮೂಲದಲ್ಲಿ ಗುರುತಿಸಿಕೊಂಡಿರುವ ಲಕ್ಷ್ಮಣ್ ತಪಸಿ ಅವರ ಪರ ಲಾಬಿ ಶುರು ಮಾಡಿದ್ದಾರೆ. ಹಾಗಾದ್ರೆ ಈ ಲಕ್ಷ್ಮಣ್ ತಪಸಿ ಯಾರು? ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತಕ್ಷೇತ್ರ ವ್ಯಾಪ್ತಿಯ ಲೋಳಗಂಡ ಅನ್ನುವ ಸಣ್ಣ ಗ್ರಾಮದ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ. ಆರ್ಎಸ್ಎಸ್ ಮೂಲಕ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿರುವ ಲಕ್ಷ್ಮಣ್ ತಪಸಿ ಅವರು ಬಿಜೆಪಿ ಪಕ್ಷ ಕೊಟ್ಟಿರುವ ಹಲವು ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಒಡಿಶಾ ಪುದುಚೇರಿಯಲ್ಲಿ ಒಬಿಸಿ ಘಟಕದ ಉಸ್ತುವಾರಿಯಾಗಿ, ಬಿಜೆಪಿ ರಾಷ್ಟ್ರೀಯ ಒಬಿಸಿ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಹಲವು ಹುದ್ದೆಗಳನ್ನು ನಿಭಾಯಿಸಿರುವ ಲಕ್ಷ್ಮಣ್ ತಪಸಿ ಅವರು ಬಿಜೆಪಿ ಪಕ್ಷದ ಕಟ್ಟಾಳು ಆರ್ಎಸ್ಎಸ್ ಮತ್ತು ಸಂಘದ ಹಿನ್ನೆಲೆ ಇರ್ತಕ್ಕಂಥ ಲಕ್ಷ್ಮಣ್ ತಪಸಿ ಅವರ ಪರವಾಗಿ ಜಾರಕಿಹೊಳಿ ಸಹೋದರರು, ಬೆಳಗಾವಿಯ ಸಾಹುಕಾರರು ಇವರ ಪರವಾಗಿ ಪ್ರಬಲವಾದಂತಹ ಲಾಬಿಯನ್ನು ದಿಲ್ಲಿಯಲ್ಲಿ ಕೂತು ಮಾಡ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗವೇ ಅಸಮಾಧಾನಗೊಂಡಿರುವ ಕೆಎಸ್ ಈಶ್ವರಪ್ಪನವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಒಬಿಸಿ ಕೋಟಾದಡಿ ಲಕ್ಷ್ಮಣ್ ತಪಸಿ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡ್ತೇವೆ, ನಿಮ್ಮ ಸಹಕಾರವೂ ಕೂಡ ಇರಲಿ ಎನ್ನುವ ರಮೇಶ್ ಜಾರಕಿಹೊಳಿ ಅವರು ಕೆಎಸ್ ಈಶ್ವರಪ್ಪನವರಿಗೆ ಮುಟ್ಟಿಸಿದ್ದಾರೆ ಎನ್ನಲಾಗುತ್ತಿದೆ. ಈ ಮೂಲಕ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ರಾಜಕಾರಣದಲ್ಲಿ ಬಹುದೊಡ್ಡ ಹಿಡಿತಕ್ಕೆ ಮುನ್ನುಡಿ ಬರೆಯುತ್ತಿದ್ದಾರೆ. ಒಂದು ಕಡೆ ಜೊಲ್ಲೆ ಫ್ಯಾಮಿಲಿ, ಮತ್ತೊಂದು ಕಡೆ ಕೋರೆ ಫ್ಯಾಮಿಲಿ, ಈ ಎಲ್ಲದರ ಹೊರತಾಗಿಯೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಕುಟುಂಬ ಮತ್ತು ಅವರ ಜಾರಕಿಹೊಳಿ ಬ್ರದರ್ಸ್ ಇರ್ತಕ್ಕಂಥ ಹಿಡಿತ ಮತ್ತಷ್ಟು ಬಿಗಿಯಾಗ್ಲಿಕ್ಕೆ ಒಬಿಸಿ ಕೋಟಾದಡಿ ಒಂದು ಟಿಕೆಟ್ ನೀಡುವ ಮೂಲಕ ಹಿಂದುಳಿದ ವರ್ಗಗಳ ಮತಗಳನ್ನು ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳಲು ಬಲು ಸುಲಭವಾಗುತ್ತೆ ಮತ್ತು ತಮ್ಮದೇ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಲಕ್ಷ್ಮಣ್ ತಪಸಿ ಅವರಿಗೆ ಟಿಕೆಟ್ ನೀಡಬೇಕೆಂದು ರಮೇಶ್ ಜಾರಕಿಹೊಳಿ ಅವರು ದಿಲ್ಲಿಯಲ್ಲಿ ತೀವ್ರವಾದಂತಹ ಲಾಬಿ ನಡೆಸುತ್ತಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಯ್ಕೆ ಮತ್ತಷ್ಟು ಕಗ್ಗಂಟಾಗಿದೆ. ಒಂದು ಮೂಲಗಳ ಪ್ರಕಾರ ರಮೇಶ್ ಜಾರಕಿಹೊಳಿಯವರ ಲಾಬಿ ಪೂರ್ಣಶಃ ಯಶಸ್ವಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಆ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಬೇಡಿಕೆಗೆ ಸಮ್ಮತಿ ಸೂಚಿಸಿದ್ರ. ಆ ಮೂಲಕ ಒಂದೇ ಕಲ್ಲಲ್ಲಿ
ಜಾರಕಿಹೊಳಿ ಬ್ರದರ್ಸ್ ಅವರನ್ನು ಓಲೈಕೆ ಮಾಡುತ್ತಾ ಈಶ್ವರಪ್ಪನವರ ಬಂಡಾಯಕ್ಕೆ ಮದ್ದೆರೆಯುವ ತಂತ್ರಕ್ಕೆ ಬಿಎಸ್ ಯಡಿಯೂರಪ್ಪ ಅಂಡ್ ರಮೇಶ್ ಜಾರಕಿಹೊಳಿ ಮುಂದಾದ್ರ ಬೆಳಗಾವಿ ರಾಜಕಾರಣದಲ್ಲಿ ಅನ್ನುವ ಚರ್ಚೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಅಂಗಳದಿಂದ ಹರಿದಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಬಂದಂತ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಭವಿಷ್ಯ ಅತಂತ್ರವಾಯ್ತಾ ಅನ್ನುವ ಪ್ರಶ್ನೆಗೆ ಬಿಎಸ್ ಯಡಿಯೂರಪ್ಪನವರೇ ಉತ್ತರ ಕೊಡಬೇಕಿದೆ.